ತುಂಬ ದಿವಸ ಆಯಿತು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾನೆ ಇರಲಿಲ್ಲ. ಸೊ ಮಕ್ಕಳಿಗೆ ಹುಷಾರಿರಲಿಲ್ಲ, ಮೊದಲೇ ಮಾರ್ನಿಂಗ್ಗೆ ಹುಷಾರಿರಲಿಲ್ಲ. ಅದಾದ ನಂತರ ಮತ್ತೆ ತಿರ್ಗಾ ತಾನಿಂಗೂ ಹುಷಾರಿಲ್ದಂಗೆ ಆಯಿತು. ಸೊ ಆ ಮಕ್ಕಳು ಟೆನ್ಷನಲ್ಲಿ ನನಗೆ ಬೇರೆ ಕೆಲಸ ಮಾಡೋದಕ್ಕೆ ಆಗ್ತಾಯಿರಲಿಲ್ಲ. ಹಾಗಾಗಿ ಇನ್ನು ಈಗ ಹಬ್ಬ ಬೇರೆ ಬಂದಿದೆ, ಯುಗಾದಿ ಹಬ್ಬ. ಸೊ ಕ್ಲೀನಿಂಗ್ ಅಂತ ತುಂಬಾ ಕೆಲಸಗಳಿರುತ್ತೆ. ಇದು ಬಂದು ನಮ್ಮ ಅಮ್ಮವ್ರ ಮನೆ ಕ್ಲೀನಿಂಗ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲೋಗಿ ಮನೆಗೆ ಹೋಗಿ ಅಲ್ಲೂ ಮನೆ ಕ್ಲೀನ್ ಮಾಡ್ಕೊಬೇಕು. ಇಲ್ಲಿ ನಮ್ಮಮ್ಮ ಒಬ್ಬರೇ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ನಾನು ವರ್ಷ ಬಂದು ಈ ಥರ ಡೀಪ್ ಕ್ಲೀನಿಂಗ್ ಮಾಡಿಕೊಟ್ಟು ಹೋಗ್ತೀನಿ. ಸೊ ಎಲ್ಲರೂ ಸೇರ್ಕೊಂಡು ಮಾಡ್ತೀನಿ, ನಾನು ಒಬ್ಬಳೇ ಅಂತ ಅಲ್ಲ. ನನ್ನ ತಮ್ಮ ಇರ್ತಾನೆ, ನಾನು ಹಾಗೆ ಅಮ್ಮ 3 ಜನರೂ ಸೇರಿಕೊಂಡು ಮಾಡ್ಕೊಬೇಕಾಗತ್ತೆ. ಈ ಥರ ಕೆಲ್ಸಗಳ್ನೆಲ್ಲ ಕೈ ಇಟ್ಟಾಗ ಎಷ್ಟು ಗಂಟೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವಿವಾಗ ಇಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿ ಇಷ್ಟು ಗಂಟೆಗೆ ಫಿನಿಷ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಸೊ ಹಾಗಾಗಿ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಬೇಗನಾದರೂ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಮಾಡ್ಕೊತೀವಿ. ಇನ್ನು ನಮ್ಮಮ್ಮ ಅಂತೂ ಕಿಚನ್ನು ಹೆಂಗಿದ್ರು ಕ್ಲೀನ್ ಮಾಡಬೇಕಲ್ಲ ಅಂತ ಹೇಳಿ ಆ ಥರ ಅಳ್ಟ್ಕೊಂಬಿಟ್ಟಿದ್ದಾರೆ. ಸೊ ನಾಷ್ಟ ಇನ್ನು ಪಾಪುಗೂ ಸಹ ನಾಷ್ಟ ಮಾಡಿಸ್ಬೇಕಾಗಿತ್ತು. ಅವಳಿಗೆ ಇಡ್ಲಿ ತರಿಸಿ ತಿನ್ನಿಸಿದ್ವಿ. ನಮಗೆಲ್ಲ ಲೆಮನ್ ರೈಸ್ ಮಾಡಿದ್ರು ಅಮ್ಮ. ಸೊ ಅದೇ ನಾಷ್ಟ ಆಯಿತು. ಇವಳಿಗೆ ಬೇರೆ ಹುಷಾರಿರಲಿಲ್ಲ ನೋಡಿ, ಮುಖ ನೋಡಿ ಯಾವ ಥರ ಇದೆ ಅಂತ. ಇವತ್ತೇನೋ ಪರವಾಗಿಲ್ಲ, ಸ್ವಲ್ಪ ಆ್ಯಕ್ಟಿವಾಗಿ ಆಡ್ತಿದ್ದಾಳೆ. ನೆನ್ನೆ ಮೊನ್ನೆಯಿಂದಂತೂ ತುಂಬಾ ವೀಕಾಗಿ ಹೋಗ್ಬಿಟ್ಟಿದ್ಲು. ಕೈಯೇ ಬಿಡ್ತಾ ಇರಲಿಲ್ಲ. ಎತ್ಕೊಂಡಿರ್ಬೇಕಾಗಿತ್ತು, ಇಲ್ಲ ತೊಡೆ ಮೇಲೆ ಮಲಗಿಸ್ಕೊಬೇಕಾಗಿತ್ತು. ನಿದ್ದೆನೂ ಸರಿಯಾಗಿ ಮಾಡ್ತಿರಲಿಲ್ಲ. ಆ ರೀತಿ ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು. ನನಗೆ ಆ ಕಡೆ ಅವಳನ್ನ ನೋಡ್ಕೊಂಡ್ಲ, ಈ ಕಡೆ ನಮ್ಮಮ್ಮ ಅವ್ರಿಗೂ ಸಹ ಯಾರು ಒಬ್ಬರು ಕೈಲೇ ಮಾಡ್ಕೊಳೋದು ನಿಜ ಕಷ್ಟ ಆಗುತ್ತೆ. ಸೊ ಅವ್ರನ್ನ ನೋಡ್ಲಾ ಇವ್ರನ್ನ ನೋಡ್ಲಾ ಅನ್ನೋ ಥರ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಒಂಥರ ಹೆಂಗಪ್ಪ ಮಾಡೋದು ಅನ್ನೋ ಥರ. ಸೊ ನಾನು ಬಂದರೆ ಒಂದು ಸ್ವಲ್ಪ ಸಮಾಧಾನವಾಗಿ ಮಾಡ್ಕೊತಾರೆ ಅವರು. ಏನೋ ಅವರು ಪಾತ್ರೆ ತೊಳೆಯೋದಾಗಿರ್ಬೋದು, ಪಾತ್ರೆ ತೊಳೆಯೋದು ಅವ್ರದ್ದೇನೇ ಕೆಲಸ. ಇನ್ನು ನಾವೆಲ್ಲ ಅದನ್ನೆಲ್ಲ ನೀಟಾಗಿ ಒರೆಸಿ ಜೋಡಿಸ್ಕೊಡೋದು ನಮ್ಮ ಕೆಲಸ. ಇನ್ನು ತಾನಿಂಗೆ ನಾಷ್ಟ ಎಲ್ಲ ಮಾಡಿಸಿದ್ದೆ. ಅವಳಿಗೆ ಔಷಧಿನ ಹಾಕ್ಬಿಟ್ಟು ಆಟ ಆಡ್ಕೊಂಡೇ ಇದ್ಲು, ಪರವಾಗಿಲ್ಲ ಅಂತ. ಏನು ತೊಂದರೆ ಏನಿರಲಿಲ್ಲ. ಇವತ್ತು ಆಟ ಆಡ್ಕೊಂಡಿದ್ಲು. ನಾನು ಅವನ್ನೆಲ್ಲ ಒರೆಸಿ ರೂಮಲ್ಲಿ ಇಟ್ಕೊಳ್ಳೋಣ ನೀಟಾಗಿ ಅಂತೇಳಿ ಚಾಪೆನೆಲ್ಲ ಹಾಸ್ದೆ. ಇನ್ನು ಫಸ್ಟ್ ಕ್ಲೀನಿಂಗ್ ಅಂದರೆ ಶೆಲ್ಫು. ಅವೆಲ್ಲ ಮೇಲ್ಗಡೆ ಸಜ್ಜೆ ಮೇಲೆ ಇರ್ತಾವಲ್ಲ, ಅವು ಪಾತ್ರೆಗಳನ್ನೆಲ್ಲ ತೆಗ್ಕೊಟ್ಟಿದ್ದೆ, ತೊಳಿತಾಯಿದ್ರು ಅಮ್ಮ. ಇನ್ನು ಅಡುಗೆ ಮನೇಲಿ ಯಾವ್ಯಾವ ಇದ್ದಾವೆ ಅವನ್ನೆಲ್ಲ ನೀಟಾಗಿ ಎಲ್ಲ ಈಚೆ ಇಟ್ಕೊಬೇಕು. ಒಂದೊಂದಾಗಿ ಎಲ್ಲ ನೀಟಾಗಿ ತೊಗೊಂಡು ಆಚೆ ಇಟ್ಬಿಡ್ತೀನಿ. ಫುಲ್ಲು ಅಡುಗೆ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಪಾತ್ರೆಗಳು ಇಲ್ದಂಗೆ ಫುಲ್ಲು ಖಾಲಿ ಮಾಡಿಬಿಡ್ತೀನಿ. ಸೊ ಆ ರೀತಿ ಖಾಲಿ ಮಾಡಾದ್ಮೇಲೆ ನೀಟಾಗಿ ಒರೆಸ್ಕೊಳಕ್ಕೆಲ್ಲ ನನಗೂ ಸರಿ ಹೋಗುತ್ತೆ. ಎಲ್ಲ ತೊಗೊಂಡೋಗಿ ಹಾಲಲ್ಲಿ ಇಟ್ಕೊಂಬಿಟ್ಟೆ. ಸೊ ಈ ರೀತಿ ಕೆಲ್ಸಗಳು ಮಾಡ್ತಾ ಇರಬೇಕಾದ್ರೆ ಏನು ಗೊತ್ತಾ, ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಬಿಡ್ಬೇಕು. ಒಂದು 5 ಗಂಟೆ ಆ ರೀತಿಯಾಗಿ ಸ್ಟಾರ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ. ನಾವೇನು ಮಾಡಿದ್ವಿ ಅಂದರೆ, ನಮ್ಮ ರಿಲೇಟಿವ್ ಅವರೊಬ್ಬರು ಇಲ್ಲೇ ನಮ್ಮ ಮನೆ ಹತ್ರನೇ ಸೈಟು, ಅವ್ರ ಪೂಜೆ ಮಾಡಿಸ್ಬೇಕಾಗಿತ್ತು. ಸೊ ಅವ್ರು ಬಂದಿದ್ದ ಕಾರಣದಿಂದ ನಾವು ಲೇಟ್ ಆಯಿತು. ಅರೌಂಡ್ ನಾವು 11ಗೆ ಸ್ಟಾರ್ಟ್ ಮಾಡಿದ್ವಿ ಅಂದ್ಕೊಳ್ಳಿ. ಯಾಕಂದರೆ ನಮ್ಮಮ್ಮ ಮೊದಲೇನೇ ನಾಷ್ಟ ಎಲ್ಲ ಮಾಡ್ಕೊಂಬಿಟ್ಟು ನಾವು ನಾಷ್ಟ ತಿಂದು ನಿಧಾನಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಮತ್ತು ಎಲ್ಲೂ ಬ್ರೇಕ್ ಇಲ್ದಂಗೆ. ಮತ್ತು ತಿರ್ಗಿ ನಾವೇನು ಗೊತ್ತಾ, ಕೆಲಸ ಮಾಡ್ತಿರ್ತೀವಿ ಮತ್ತು ನಾಷ್ಟ ಮಾಡೋಣ ಅಂತ ಬ್ರೇಕ್ ತೊಗೊಳೋದು, ಅಲ್ಲೊಂದು ಸ್ವಲ್ಪ ಟೈಮ್ ಆಗುತ್ತೆ. ಇನ್ನು ನಮ್ಮ ಮಗಳನ್ನ ನೋಡ್ಕೊಬೇಕಾಗಿತ್ತ. ಇನ್ನು ಅವಳನ್ನ ನೋಡಿಕೊಂಡು ನಮ್ಮಮ್ಮ ನಮ್ಮಪ್ಪನ ನಾಷ್ಟಾಗಿ ಅವ್ರಿಗಂತೂ ನಾಷ್ಟ ಕೊಡೋದಾಗಿರ್ಬೋದು, ಟೀ ಆಗಲಿ ಪದೇ ಓಡಾಡ್ತಾ ಇರಬೇಕಾಗ್ತಿತ್ತು. ಸೊ ಮಧ್ಯದಲ್ಲಿ ಹಂಗೂ ಬ್ರೇಕ್ ಆಗೇ ಆಯಿತು. ಸೊ ಒಂದು ಸತಿ ಏನಾರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಯಾರೂ ಡಿಸ್ಟರ್ಬ್ ಮಾಡಬಾರ್ದಪ್ಪ, ಆ ಥರ ಇರಬೇಕು. ಹಂಗೆ ಮಾಡೋಕ್ಕೂ ಕಷ್ಟನೇ ಬಿಡಿ. ಯಾಕಂದರೆ ಒಂದು 5 ನಿಮಿಷ ರೆಸ್ಟ್ ತೊಗೊಬೇಕು ಅಂತ ಅನಿಸುತ್ತೆ ನಮಗೆ. ಯಾವಾಗಪ್ಪ ಮುಗಿಯುತ್ತೆ ಇದು ಅನ್ನೋ ಒಂದು ಯೋಚನೆಯೂ ಸಹ ಇರುತ್ತಲ್ವ. ಆ ಒಂದು ಇದರಲ್ಲಿ ಕೆಲಸ ಮಾಡ್ತಾ ಹಾಗೆ ಒಂದು 5 ನಿಮಿಷ ಬ್ರೇಕ್ ತೊಗೊಳ್ತಾ ಕೆಲಸ ಮಾಡ್ತಾ ಈ ರೀತಿಯಾಗಿ ಇವತ್ತು ನಾವು ಕಿಚನ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀವಿ. ಸೊ ಇನ್ನು ಕಿಚನ್ ಒಂದೇ ಅಲ್ಲ, ಫುಲ್ಲು ಮನೆಯೇ ಕ್ಲೀನ್ ಮಾಡ್ಕೊಬೇಕು. ಬಟ್ ಒಂದೊಂದು ದಿವಸ ಒಂದೊಂದು ಪ್ಲ್ಯಾನ್ ಇಟ್ಟಿರುತ್ತೆ. ಇವತ್ತು ಮೊದಲು ಮೇಯ್ನಾಗಿ ಕಿಚನ್ ಕ್ಲೀನಿಂಗು, ಯಾಕಂದರೆ ಅದೇ ತುಂಬ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ಒಂದಿನ ಅಲ್ಲಾಂದರೆ 1.5 ದಿನ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಕಿಚನ್ ಮುಗಿಸ್ಕೊಂಬಿಟ್ರೆ ಇನ್ನು ನೆಕ್ಸ್ಟ್ ರೂಮ್ಗಳಾಗಿರ್ಬೋದು, ಹಾಲ್ ಆಗಿರ್ಬೋದು, ಅದೆಲ್ಲ ಬೇಗನೆ ಕ್ಲೀನಾಗಿ ಹೋಗ್ಬಿಡುತ್ತೆ. ಅಂತ ಏನು ಕಷ್ಟ ಆಗೋದಿಲ್ಲ. ಬಟ್ ಕಿಚನ್ನೇ ಮೇನ್ ಆಗಿತ್ತು. ಸೊ ಹಾಗಾಗಿ ಪ್ರತಿಯೊಂದನ್ನು ಎಲ್ಲ ಕ್ಯಾಬಿನೆಟಲ್ಲಿರುವಂಥ ಪಾತ್ರೆಗಳು ಸಹ ಎಲ್ಲನೂ ನೀಟಾಗಿ ತೆಗೆದು ಅಮ್ಮಂಗೆ ಕೊಡ್ತೀನಿ. ಅವರು ಎಲ್ಲ ತೊಳೆದಿಟ್ಟಿರ್ತಾರೆ, ನಾನು ಮತ್ತೆ ತಿರ್ಗಿ ಹೋಗಿ ಅದನ್ನೆಲ್ಲ ಒರೆಸಿಡಬೇಕು. ಸೊ ಆ ರೀತಿಯಾಗಿ ಮಾಡಿಕೊಂಡೆ. ನನಗೆ ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಈ ರೀತಿ ಖಂಡಿತ ಅನಿಸಿರುತ್ತೆ. ಏನಪ್ಪ ಅಂತಂದರೆ, ಇವಾಗ ನಾವು ನಮ್ಮ ಮನೇಲಿ ಹಬ್ಬ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಲೈಕ್ ಯುಗಾದಿ ಹಬ್ಬನೇ ಮೇನ್ ಅಂದ್ಕೊಳ್ಳಿ. ಇವಾಗ ನೆಕ್ಸ್ಟು ಮನೆ ಕೆಲಸಗಳು ಮಾಡ್ಕೊಳೋದಾಗಿರ್ಬೋದು, ಅಡುಗೆಗಳು ಮಾಡ್ಕೊಳೋದಾಗಿರ್ಬೋದು, ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ನನಗೆ ಅವಾಗ ಯೋಚನೆ ಬರುತ್ತೆ, ಅಯ್ಯೋ ನಮ್ಮಮ್ಮ ಒಬ್ಬರೇ ಹೆಂಗೆ ಮಾಡ್ಕೊತಾ ಇರ್ತಾರಪ್ಪ
ಅನ್ನೋದು. ನನಗೆ ತುಂಬ ಸಲ ಅನಿಸುತ್ತೆ ಅವರೊಬ್ಬರು ಹೆಂಗೆ ಮಾಡ್ಕೊತಾರೆ. ನಾವು ಚಿಕ್ಕವರಾಗಿದ್ದಾಗೆಲ್ಲ ಅಷ್ಟೊಂದು ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ, ಏನೋ ಕ್ಲೀನಿಂಗ್ ಮಾಡ್ಕೊತಿದ್ರು, ಅಮ್ಮನೇ ಮಾಡ್ಕೊತಿದ್ರು. ಚಿಕ್ಕವರು ಅಂದರೆ ಕಾಲೇಜ್ಗೆ ಹೋಗೋ ಏಜಲ್ಲೂ ಅಷ್ಟೇ ಅನಿಸುತ್ತೆ, ಅವರೇ ಎಲ್ಲ ಮಾಡ್ಕೊತಾ ಇದ್ರು ಅಡುಗೆ ಮನೆ ಕೆಲಸಗಳನ್ನೆಲ್ಲ, ಕ್ಲೀನಿಂಗ್ ಆಗಿರ್ಬೋದು. ಬಟ್ ಇವಾಗ ಸ್ವಲ್ಪ ವಯಸ್ಸಾಗ್ತಿದ್ದಂಗೆ ಅವ್ರಿಗೂ ಬಾಡಿ ಪೇನ್ಸ್ ಇರುತ್ತಲ್ವ, ಬ್ಯಾಕ್ ಪೇನ್ ಆಗಿರ್ಬೋದು, ಕೈ ನೋವು, ಆ ಥರ ಎಲ್ಲ ಒಂದು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಹೆಂಗೆ ಮಾಡ್ಕೊತಾರಪ್ಪ ಅನ್ನೋದು ಯೋಚನೆ ಆಗಿರುತ್ತೆ. ಆವಾಗ ನಾನು ಈ ರೀತಿಯಾಗಿ ಬಂದು ಮಾಡ್ಕೊಂಡು ಕೊಟ್ಟು ಹೋಗಲೇಬೇಕು. ಏನೂ ಮಾಡೋಕ್ಕಾಗೋದಿಲ್ಲ, ನಮ್ಮ ಕರ್ತವ್ಯ ಅದು ಅನ್ನೋದನ್ನು ನಾವು ಅಂದ್ಕೊಂಡು ಮಾಡಲೇಬೇಕಾಗುತ್ತೆ ಅಲ್ವಾ. ಇನ್ನು ಅಡುಗೆ ಮನೇಲಿದ್ದೆಲ್ಲ ತೊಳೆದು ಈಚೆ ಇಟ್ಟ ಮೇಲೆ ಎಲ್ಲನೂ ತೆಗ್ಕೊಟ್ಬಿಟ್ಟೆ ನಮ್ಮ ಅಮ್ಮಂಗೆ ತೊಳೆಯೋಕ್ಕೆ ಅಂತೇಳಿ. ಸೊ ನಾನು ಅವ್ರು ಆಲ್ರೆಡಿ ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳೆದಿದ್ರಲ್ಲ, ಅದನ್ನೆಲ್ಲ ನೀರು ಸೋರ್ಕೊಂಡಿರುತ್ತೆ, ಇನ್ನೂ ಒರೆಸಿಟ್ಬಿಡೋಣ ಅಂತ ಬಂದೆ. ನನ್ನ ಮಗಳು ನಿಜ ಹೇಳ್ತೀನಿ, 2-3 ದಿವಸ ಆಗಿತ್ತೇನೋ ಅವಳ ಮುಖದಲ್ಲಿ ಈ ಥರ ಕಳೆ ಆಗಿರ್ಬೋದು, ಈ ಥರ ಆ್ಯಕ್ಟಿವಾಗಿ ಆಟ ಆಡ್ತಾ ಇರೋದು. ಹಾಸ್ಪಿಟ್ಲಿಗೂ ಕರ್ಕೊಂಡು ಹೋಗಿದ್ದೆ, ಜ್ವರದಾಗಿರ್ಬೋದು, ಆ್ಯಂಟಿಬಯೋಟಿಕ್ಕು. ಎಷ್ಟು ಔಷಧಿ ಆಗ್ತೀಯ ಪಾಪ ಮಕ್ಕಳಿಗೆ, ಔಷಧಿ ಕುಡಿದು ಊಟ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಔಷಧಿ ಕುಡಿದಾಗ ಹೀಟ್ ಆಗುತ್ತಲ್ವ, ಸೊ ಆವಾಗ ತುಟಿ ಎಲ್ಲ ಒಡೆದಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ತುತ್ತು ಊಟ ಮಾಡ್ತಾಳೆ, ಒಂದು ಸ್ವಲ್ಪ ನೀರು ಕುಡಿತಾಳೆ, ಹಂಗೆ ಮಾಡ್ತಾಯಿದ್ದಿತ್ತು. ಒಂದು ತುತ್ತು ಊಟ ಮಾಡೋದು, ನೀರು ಕುಡಿಯೋದು. ಸೊ ಆ ರೀತಿಯಾಗಿ ಹೋಗಿದ್ಲು. ಆಮೇಲೆ ಆ ಟೈಮಲ್ಲೆಲ್ಲ ಎಣ್ಣೆ ಹಾಕೋದಾಗಿರಲಿ ನಾನೇನು ಮಾಡೋದಿಲ್ಲ, ಸೊ ಹಾಕ್ಬಾರ್ದು ಅಂತಾರೆ. ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ ಮಗುಗೆ ಅಂಥೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ. ವ್ಯಾಸ್ಲಿನ್ ಮಾತ್ರ ಹಚ್ತಾಯಿದ್ದೆ ತುಟಿಗೆ, ಬೇಗ ವಾಸಿ ಆಗಲಿ ಅಂತ ಹೇಳಿ. ಇನ್ನು ಆಟ ಆಡ್ಕೊಂಡಿದ್ಲು. ಕೆಲವೊಂದು ಸತಿ ಮಕ್ಕಳಿಗೆ ಹುಷಾರು ತಪ್ಪಿದಾಗ ಹಾಸ್ಪಿಟ್ಲಿಗೆ ಹೋದ್ರೇ ಕ್ಲಿಯರ್ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ಯಾಕೆ ಅಂದರೆ ಆಗಿನ ಕಾಲದಿಂದನೂ ಹಾಸ್ಪಿಟ್ಲಿಗೆ ಯಾರೂ ಜಾಸ್ತಿ ಹೋಗ್ತಾ ಇರಲಿಲ್ಲ. ಮೇನಾಗಿ ದೇವಸ್ಥಾನದ ಹತ್ರ ಹೋಗೋದು, ಅವ್ರ ಹೆಸರಲ್ಲಿ ಚೀಟಿ ಬರ್ಸ್ಬಿಟ್ಟು, ಅಂದರೆ ಯಂತ್ರ ಹಾಕ್ಸೋದಾಗಿರ್ಬೋದು, ನಿಂಬೆಹಣ್ಣು ಉಳ್ಸಿ ಹಾಕೋದಾಗಿರ್ಬೋದು, ಆ ರೀತಿಯಾಗಿ ಒಂದು ದೃಷ್ಟಿ ತೆಗಿಯೋದ್ರಿಂದನೂ ಸಹ ಮಕ್ಕಳಿಗೆ ಬೇಗ ಹುಷಾರು ಆಗ್ತಾರೆ ಅನ್ನೋದನ್ನು ಪಾಲಿಸ್ಕೊಂಬಂದಿರೋದೇನೆ. ಹೌದು, ನಾನು ಸಹ ಹಾಗೇ ಮಾಡಿದೆ ಮಗಳಿಗೆ. ಆದರೆ ಶನಿವಾರ ಹಾಕ್ಸ್ಬಿಟ್ಟೆ ನಾನು. ಒಂದ್ಸರಿ ಏನು ಮಾಡಿದೆ, ಅದೇ ತಪ್ಪಾಗಿದ್ದಿತ್ತು ನಾನು ಮಾಡಿರೋದು. ಶನಿವಾರದೊತ್ತು ಮಕ್ಕಳಿಗೆ ಏನೇ ತಾಯ್ತಗಳಾಗಿರಲಿ, ಅದು ಏನೇ ದೃಷ್ಟಿ ಇದ್ರೂ ಅರಿಯೋದಿಲ್ಲ, ಓಕೆನಾ. ಸೊ ನಾನೇನು ಮಾಡಿದೆ, ಅವರು ಹಂಗೂ ಇವತ್ತು ಶನಿವಾರ ನಮ್ಮ ಅರಿಯಲ್ಲ ಅಂದ್ಲು. ಬಟ್ ಇವಳು ಸ್ವಲ್ಪ ವೀಕ್ ಆಗಿದ್ದರಿಂದ ನೋಡಿ ಹಾಕಿ, ಆಮೇಲೆ ಬೇಕಾದರೆ ಇನ್ನೊಂದು ಸತಿ ಹಾಕ್ಸ್ಕೊಂಡು, ಸದ್ಯಕ್ಕೆ ಒಂದು ಸ್ವಲ್ಪನಾದರೂ ಕಮ್ಮಿ ಆದರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಶನಿವಾರನೂ ಹಾಕ್ಸ್ಕೊಂಬಂದೆ. ಆಮೇಲೆ ಅದು ಯಾಕೋ ಅರಿಲಿಲ್ಲ, ಅವತ್ತು ನೈಟ್ ಮತ್ತೆ ತಿರ್ಗಾ ವಾಮಿಟ್ ಮಾಡ್ಕೊಂಡ್ಲು 2 ಟೈಮ್ಸು. ಆ ಥರ ತುಂಬಾ ವೀಕ್ ಆಗೋಗ್ಬಿಟ್ಲು ಇನ್ನು. ಸೊ ಹಾಗಾಗಿ ಮತ್ತೆ ತಿರ್ಗಾ ಭಾನುವಾರ ಹೋಗಿ ಆವತ್ತು ಮತ್ತೆ ಬೆಳಗ್ಗೆನೇ ಹೋಗಿದ್ದೆ. ಸೊ ಅವರು ಸಂಜೆ ಹಾಕ್ಸ್ಕೊಂಡ್ರೆ ಇನ್ನೂ ಒಳ್ಳೆಯದು, ಅಂದರೆ ತಂಪೊತ್ತಾದಮೇಲೆ ಒಂದು 6 ಗಂಟೆ ಮೇಲೆ ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂಥೇಳಿ, ಆ ಟೈಮಿಗೆ ಬನ್ನಿ ನಾನೆಲ್ಲ ರೆಡಿ ಮಾಡಿಟ್ಟಿರ್ತೀನಿ ಅಂತ ಹೇಳಿದರು. ಸರಿ ಆಯಿತು, ಅದನ್ನು ಎಲ್ಲ ಆಗಿ ಹೋಗಿ ಕರ್ಕೊಂಡು ಹೋಗಿದ್ವಿ. ಅವ್ರ ಯಂತ್ರ ಎಲ್ಲ ಹಾಕಿದ್ಮೇಲೆ ಅವ್ರು ಹೇಳಿದ್ರು ಚೆನ್ನಾಗಿ ನಿದ್ದೆ ಮಾಡಿಸಿ ಮೇನಾಗಿ ಅಂತ ಹೇಳಿದ್ರು. ಅವಳು ಅವತ್ತು ರಾತ್ರಿ ಮಲಗ್ದವಳು ಬೆಳಗ್ಗೆ ತನಕ ತುಟುಕ್ ಪಿಟುಕ್ ಅಂತ ಅಂತಿರಲಿಲ್ಲ. ಹಿಂದಿನ ದಿವಸ ಎಲ್ಲ ಏನಾಗಿರೋದು ಅಂದರೆ ಹಲ್ಲು ಕಚ್ಚೋದಾಗಿರ್ಬೋದು, ಒದ್ಲಾಡೋದಾಗಿರ್ಬೋದು, ಮಧ್ಯದಲ್ಲಿ ಎದ್ದೇಳೋದಾಗಿರ್ಬೋದು, ಈ ರೀತಿಯೆಲ್ಲ ಸಿಮ್ಟಮ್ಸ್ ಆಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವ್ರಿಗೆ ಇದೆಲ್ಲ ಗೊತ್ತಾಗೋದೇ ಇಲ್ಲ. ಏನೋ ಮಕ್ಕಳಿಗೆ ಜ್ವರ ಇರೋದ್ರಿಂದ ಎದ್ದೇಳ್ತಾರೆ ಅನ್ನೋದು ಇರುತ್ತೆ. ಬಟ್ ಆ ಥರ ಅಲ್ಲ, ಕೆಲವೊಂದು ಸತಿ ಮಕ್ಕಳಿಗೆ ಸಂದಾಗೋದಾಗಿರ್ಬೋದು, ಅಂದರೆ ಬಾಲಾಗ್ರವಾಗಿ ಟರ್ನ್ ಆಗೋದು. ಸೊ ಆ ರೀತಿಯಾದಂಥ ಒಂದು ಟೈಮಲ್ಲಿ ನೋಡ್ಕೊಬೇಕು. ಹಲ್ಲು ಕಚ್ಚೋದಾಗಿರ್ಬೋದು, ಒದ್ಲಾಡೋದಾಗಿರ್ಬೋದು, ನಿದ್ದೆ ಸರಿಯಾಗಿ ಮಾಡ್ದಿರ್ಬೋದು, ಮಕ್ಳು ಕಣ್ರೆಪ್ಪೆನೂ ಸಹ ಒಂಥರ ಉದ್ದಕ್ಕೆ ಬೆಳೆದಿರುತ್ತೆ, ಅದೆಲ್ಲ ನೋಡ್ಕೊಬೇಕು. ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ಅದನ್ನು ಊದ್ಬತ್ತಿಲಿ ಸುಡ್ತಾರೆ, ಕಣ್ರೆಪ್ಪೆನ ಒಂಚೂರು ಕಂಟು ಮಾಡಲಿ, ಅದು ಸ್ಮೆಲ್ ಬರಬೇಕು ಅನ್ನೋದು. ಕಂಟು ಮಾಡಿದ್ಮೇಲೆ ಆ ರೀತಿಯಾಗಿ ಮಾಡಿ ಅಂತಲೂ ಹೇಳ್ತಾರೆ ಕೆಲವರು. ನಾನು ಸಹ ಮಾಡ್ತೀನಿ. ನಾನು ಅವತ್ತಿಂದನೂ ಮಕ್ಕಳಿಗೆ ಮಾರ್ನಿಂಗ್ ಆಗಿರ್ಬೋದು, ತಾರ್ನಿಂಗ್ ಆಗಿರ್ಬೋದು, ಇಬ್ರಿಗೂ ಸಹ ಮಾಡ್ತೀನಿ. ಸೊ ಈ ರೀತಿಯಾದ ಒಂದೊಂದನ್ನ ನಾವು ನೋಡ್ಕೊಬೇಕಾಗತ್ತೆ. ಸೊ ನಾನು ಯಾಕೆ ಇದನ್ನೆಲ್ಲ ಈಗ ಹೇಳ್ತಾ ಇದ್ದೀನಿ ಅಂದರೆ, ನನಗಾಗಿರೋ ಅನುಭವನ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಯೂಸ್ ಆಗುತ್ತೆ ಕೆಲವ್ರಿಗೆ ಗೊತ್ತಿರುತ್ತೆ ಆಲ್ರೆಡಿ, ಬಟ್ ಇನ್ನು ಯಾರಿಗಾದರೂ ಗೊತ್ತಿಲ್ಲದೆ ಇರೋರಿಗೆ ಇದು ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ರೀತಿಯಾದಂಥ ಒಂದು ಸಿಮ್ಟಮ್ಸ್ಗಳನ್ನ ನೀವು ನೋಡ್ಕೊಳ್ಳಿ. ಡಾಕ್ಟ್ರ್ ಹತ್ರ ಹೋದ್ರೂ ಕಮ್ಮಿ ಆಗ್ತಾಯಿಲ್ಲ ಅಂದಾಗ ನೀವೇನು ಮಾಡಬೇಕಾಗುತ್ತೆ, ಈ ರೀತಿಯಾಗಿ ಒಂದು ತಾಯ್ತ ಕಟ್ಸೋದಾಗಿರ್ಬೋದು, ತುಂಬಾ ಒಳ್ಳೆಯದು. ನೋಡಿ ಏನು ಮಾಡ್ತಿದ್ದಾಳೆ, ನನ್ನ ಕೆಲಸದಲ್ಲಿ ನಾನೇನೋ ಬ್ಯುಸಿಯಾಗಿದ್ದರೆ ಮಗ ಇಲ್ಲಿ ಗೋಧಿಟ್ಟಿಂದು ಬಾಕ್ಸ್ ಓಪನ್ ಮಾಡಿಬಿಟ್ಟು ಆಟ ಆಡ್ಕೊಂಡಿದ್ಲು. ಸರಿ, ನಾನು ಏನೋ ಒಂದು ಮಾಡ್ಕೊಂಡಿರಲಿ ಬಿಡು, ಹೋಗಲಿ, ನೀನು ಕ್ಲೀನ್ ಮಾಡಬೇಕಲ್ವಾ ಅಂತ ಹೇಳಿ ಸುಮ್ಮನೆ ಆದೆ. ಇನ್ನು ಅಡುಗೆ ಮನೆದೆಲ್ಲ ನೀಟಾಗಿ ಒರೆಸ್ತಿದ್ದ. ಕ್ಯಾಬಿನೆಟ್, ನನ್ನ ತಮ್ಮನೂ ಮೇಲ್ಗಡೆ ಕ್ಯಾಬಿನೆಟ್ಸ್ ಎಲ್ಲ ಅವನು ಧೂಳು ಕೊಡ್ವಿ ಅಂದರೆ ಒಳಗಡೆ ಹೋಗಿ ಅದು ಧೂಳೆಲ್ಲ ಕೊಡ್ವಿ, ನೀಟಾಗಿ ಒರೆಸ್ಕೊಟ್ಟ. ಇನ್ನು ನಾನು ಶೆಲ್ಫ್ಸ್ ಎಲ್ಲ ಕ್ಲೀನಾಗಿತ್ತಲ್ಲ, ಕಸ ಗುಡಿಸ್ಕೊಂಬಿಟ್ಟು ನೀಟಾಗಿ ಕಸ ಗುಡಿಸ್ಕೊಂಡ್ರೆ ಮತ್ತೆ ಓಡಾಡ್ತಿರ್ತೀನಿ ಅಲ್ವಾ, ಗಲೀಜೆಲ್ಲ ಮತ್ತೆ ಆಗುತ್ತೆ ಅಂತ ಹೇಳಿ
ನೀಟಾಗಿ ಒಂದು ಕಡೆಯಿಂದ ಕಸನೆಲ್ಲ ಗುಡಿಸ್ಕೊಂಬಿಟ್ಟೆ. ನನ್ನ ಮಗಳು ಅಲ್ಲಿ ಆಟ ಆಡಿದ್ದು ಸಾಕಾಯಿತು ಅಂತ ಹೇಳಿ ನಮ್ಮಮ್ಮನ ಹತ್ರ ಬೇರೆ ಹೋಗಿ ತೋರಿಸ್ತಾ ಇದ್ಲು. ನಮ್ಮಮ್ಮ ಅದನ್ನು ಪೌಡ್ರ್ ಅಂದ್ಕೊಂಬಿಟ್ಟಿದ್ರು. ಅದು ಪೌಡ್ರೆಲ್ಲ ಗೋಧಿ ಹಿಟ್ಟಲ್ಲಿ ನೋಡಿ ಬೆಳ್ಕೊಂತವಳು ಚೆನ್ನಾಗಿ ಅಂತ ಹೇಳಿ ಸರಿ ಆಯಿತು ನಮ್ಮ ಅಂತ ಹೇಳಿ ಬಂದೆ. ಆ ಕಸನೆಲ್ಲ ತುಂಬಿದೆ. ಏನು ಎಷ್ಟು ಕೆಲಸ ಇರುತ್ತೆ ಗೊತ್ತಾ, ಅಡುಗೆ ಮನೆ ಕ್ಲೀನಿಂಗೇ ತುಂಬಾ ಕಷ್ಟ ಅಂತ ನಾನು ಹೇಳಿದ್ನಲ್ಲ. ಸೊ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಹೆಂಗೆ ಪಾಸಾಗ್ತಿದೆ ಅಂದರೆ ಅಷ್ಟು ಬೇಗನೆ ಪಾಸಾಗ್ತಿದ್ಯೋ ಇಲ್ಲ ನಾನು ಲೇಟಾಗಿ ಕೆಲಸ ಮಾಡ್ತಾಯಿದ್ದೀನೋ ಒಂದು ಗೊತ್ತಾಗಲಿಲ್ಲ. ಸೊ ನಾನು ಮೇಲ್ಗಡೆ ಕ್ಯಾಬಿನೆಟ್ಸ್ ಎಲ್ಲ ಅವ್ನು ಕ್ಲೀನ್ ಮಾಡ್ತಿದ್ನಲ್ಲ, ಇನ್ನು ನಾನು ಕೆಳಗಡೆ ಕ್ಯಾಬಿನೆಟ್ಸ್ಗಳನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅಂದರೆ ಸ್ಕ್ರಬ್ಬರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊತಾ ಇದ್ದೆ. ಸೊ ಪೂರ್ತಿಯಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಮಧ್ಯದಲ್ಲಿ ನನ್ನ ಮಗಳ ಆಟಗಳು ಬೇರೆ ಏನೋ ಸೈಲೆಂಟಾಗಿದ್ದಾಳೆ. ನಾವು ಆ್ಯಕ್ಚುಲಾಗಿ ಕೆಲಸ ಮಾಡೋ ಗಮನದಲ್ಲಿ ಅವಳ ಕಡೆ ಗಮನ ಹರಿಸೋದು ಕಮ್ಮಿ ಆಗೋಗ್ಬಿಟ್ಟಿತ್ತು. ಸೊ ನೋಡಿದ್ರೆ ಇಲ್ಲಿ ಸಾಲ್ಟಿಗೆ ಅರಿಶಿನ ಅಂತೆ, ಮೆಂತ್ಯ ಅಂತೆ, ಟೀ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದಾಳೆ. ಸರಿ ಏನೋ ಒಂದು ಮಾಡ್ಕೊಳ್ತಾವಳೆ ಪಾಪ. ನಾನು ನಿಜವಾಗ್ಲೂ ಕೋಪ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಅದು ಅಳ್ದಿರೋದು ನಮ್ಮ ತಪ್ಪು. ಮಕ್ಳಿರ್ಬೇಕಾದ್ರೆ ನಾವು ಯಾವ ರೀತಿಯಾಗಿ ಮಾಡ್ಕೊಬೇಕು ಅನ್ನೋದು ನಮಗೆ ಗೊತ್ತಿರಬೇಕಲ್ವ. ಸೊ ಏನೋ ಒಂದು ಮಾಡ್ಕೊಳ್ಳಿ ಬಿಡು ಅಂತ ಹೇಳಿ ಸುಮ್ಮನೆ ಅದೇ. ಹಾಗೆಯೇ ಈಗ ಅವನು ಕ್ಯಾಬಿನೆಟ್ಸ್ ಎಲ್ಲ ನೀಟಾಗಿ ಒರೆಸಿದ್ನಲ್ಲ, ನಮ್ಮಮ್ಮ ನೋಡ್ತಾಯಿದ್ರು, ಚೆಕ್ ಮಾಡ್ತಾಯಿದ್ರು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳಿ. ಇನ್ನೊಂದು ಸ್ವಲ್ಪ ಒರೆಸು, ನೀಟಾಗಿ ಒರೆಸು ಅಂತ ಹೇಳ್ತಾಯಿದ್ರು ಬಂದು. ಸರಿ ಆಯಿತು ಅಂತ ಅವನನ್ನು ಕೋಲಿನ ಹಾಕ್ಕೊಂಡು ನೀಟಾಗಿ ಒರೆಸ್ಕೊಂಡ. ಸೊ ನಾನು ಇನ್ನು ಕೆಳಗಡೆ ಇರೋವಂಥ ಈ ಪಾತ್ರೆಗಳು ಜೋಡಿಸ್ಕೊತೀವಲ್ಲ ಅದನ್ನು ಸಹ ಎಲ್ಲ ವಾಶ್ ಮಾಡಿಕೊಂಡೆ. ಅಂದರೆ ಸುಮ್ಮನೆ ಹಾಗೆ ಕೋಲಿನ ಇರುತ್ತಲ್ಲ ಸ್ಪ್ರೇ, ಅದರಲ್ಲೇನೇ ಸ್ಪ್ರೇ ಮಾಡಿಕೊಂಡು ಬಟ್ಟೆಯಲ್ಲಿ ಒರೆಸ್ಕೊಂಡೆ. ಜಾಸ್ತಿ ಏನು ಗಲೀಜಾಗಿರಲಿಲ್ಲ, ಎಲ್ಲನೂ ಅದೇ ರೀತಿಯಾಗಿ ಮಾಡಿಕೊಂಡೆ. ಇದೆಲ್ಲ ಸಂದಿಗೊಂದಿಗಳಲ್ಲೇ ಕ್ಲೀನ್ ಮಾಡೋದು ಕಷ್ಟ ನಮಗೆ. ಮಾಡಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಈ ಥರ ಕ್ಯಾಬಿನೆಟ್ಸ್ಗಳು ಪಾತ್ರೆ ಜೋಡಿಸ್ಕೊಳಕ್ಕೆ. ಬಟ್ ಆ ಸಂದಿಗೊಂದಿಗಳಲ್ಲೆಲ್ಲ ಧೂಳಿರುತ್ತಲ್ಲ ಅದನ್ನೆಲ್ಲ ತೆಗೆಯೋದೇ ಸ್ವಲ್ಪ ಕಷ್ಟ ಅಂತ ಅನಿಸ್ತು. ಹಂಗೂ ಅದಂದರೆ ಕಷ್ಟ ಅಂದರೆ ಲೇಟ್ ಆಗುತ್ತೆ. ಕ್ಲೀನ್ ಮಾಡ್ಕೊಬೋದು ಅಂತ ಇನ್ನು ಮಾಡ್ಕೊಳಕ್ಕಾಗಲ್ಲ ಅಂತ ಅಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಸೊ ಎಲ್ಲನೂ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಈಗ ಫುಲ್ಲು ಗೋಡೆ ಎಲ್ಲ ಟೇಲ್ಸ್ತೆ ಅಲ್ವಾ. ಸೊ ಅದನ್ನು ಅವನು ಸ್ಕ್ರಬ್ಬರಲ್ಲಿ ಸೋಪ್ ಹಾಕ್ಕೊಂಡು ಉಜ್ತಾ ಇರ್ತಾನೆ, ನಾನು ಒರೆಸ್ಕೊಂಬರೋದು. ನಾವು ಪ್ರತಿ ವರ್ಷವೂ ಇದೇ ಥರನೇ ಏನೇ ಒಂದು ಫಂಕ್ಷನ್ ಇರ್ಬೋದು, ಏನೋ ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ನನ್ನ ತಮ್ಮ ಇರೋ ಟೈಮಲ್ಲೇ ನೋಡಿಕೊಂಡೆ ನಾವು ಸ್ಟಾರ್ಟ್ ಮಾಡಬೇಕು. ಇಲ್ಲ ನಾನು ಬರೋ ತನಕ ವೆಯ್ಟ್ ಮಾಡ್ತಾರೆ. ನಾನು, ನನ್ನ ತಮ್ಮ, ನಮ್ಮಮ್ಮ 3 ಜನ ಇರಲೇಬೇಕು. ಸೊ ಅವನಿಗೆ ಸ್ಯಾಟರ್ಡೇ ಸಂಡೇ ರಜೆ ಇರುತ್ತೆ ಕೆಲಸ. ಇನ್ನು ನಾನು ಸಹ ಸ್ಯಾಟರ್ಡೇ ಸಂಡೇ ಮಗಳಿಗೆ ಆಫ್ ಡೇ ಇರುತ್ತಲ್ವ. ಸೊ ಬಿಟ್ಬಿಟ್ಟು ಅಲ್ಲೇ ನಮ್ಮ ಅತ್ತೆ ನೋಡ್ಕೊತಾ ಇರ್ತಾರೆ ದೊಡ್ಡೋಳನ್ನ. ಸೊ ಅವ್ರು ನೋಡ್ಕೊಳೋದ್ರಿಂದ ನನಗೇನು ಪ್ರಾಬ್ಲಮ್ ಅಂತ ಅನಿಸಲ್ಲ. ಇಬ್ಬರೂ ಕರ್ಕೊಂಬಂದು ಮಾಡಬೇಕಂದ್ರೆ ನಿಜ ಇನ್ನೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಮಕ್ಳನ್ನ ನೋಡ್ಕೊಂಡು ಈ ಕೆಲಸ ಮಾಡ್ಕೊಳೋದು ತುಂಬ ಕಷ್ಟ ಅಲ್ವಾ. ಅದಕ್ಕೋಸ್ಕರ ಒಬ್ಳನ್ನ ಅಲ್ಲೇ ಬಿಟ್ಟು ಇನ್ನೊಬ್ಳನ್ನ ಕರ್ಕೊಂಬಂದಿರ್ತೀನಿ ನಾನು. ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ ನೀಟಾಗಿ. ಫುಲ್ಲು ಸೈಡು 4 ಸೈಡೂ ಬರೀ ಟೇಲ್ಸ್ ಇರೋದ್ರಿಂದ ಅದನ್ನೆಲ್ಲ ನೀಟಾಗಿ ಸ್ಕ್ರಬ್ಬರಲ್ಲೇ ವಾಶ್ ಮಾಡಬೇಕಾಗತ್ತೆ. ಅಂದರೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಗೋಡೆಗಳಾಗಿದ್ದರೆ ಏನಾದರೂ ಸಿಡ್ದಿರುತ್ತೆ ಅಂದ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಮಕ್ಕಳೇ ಆಗಿರಲಿ ಗಲೀಜು ಮಾಡಿರ್ತಾರೆ, ನಾವೇ ಏನಾದರೂ ಸಿಡ್ದಿರುತ್ತೆ, ಗಲೀಜಾಗೇ ಆಗಿರುತ್ತೆ ಗೋಡೆಗಳು. ಕಂಪೇರ್ ಮಾಡ್ಕೊಳಂಗಿದ್ರೆ ಅಂದರೆ ಗೋಡೆಗೂ ಮತ್ತು ಈ ಥರ ಟೇಲ್ಸ್ಗೆ ಕಂಪೇರ್ ಮಾಡೋದಂದರೆ ಇದೇ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಕ್ಲೀನ್ ಮಾಡ್ಕೊಬೋದು ಸ್ನೇಹಿತರೆ. ಈಗ ಗೋಡೆಗಳಿಗೂ ಅಷ್ಟೇ ನಾವೇನಾದರೂ ಬಟ್ಟೆಲ್ಲ ಕುಜ್ಜಿದ್ರಾಗಿರ್ಬೋದು, ಪೇಂಟ್ದು ವೇರಿಯೇಷನ್ ಆಗುತ್ತೆ ಅಲ್ವಾ. ಸೊ ಅದಕ್ಕಿಂತ ಇದೇ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸಜೆಷನ್ಸು ಹೇಳ್ತಾ ಇದ್ದೀನಿ ಗೊತ್ತಿರೋದಷ್ಟೇ. ಸೊ ಇದೇ ವಾಸಿಂಗು ಬಟ್ಟೆಗಳಲ್ಲಿ ನೀಟಾಗಿ ಯಾವತ್ತು ಬಟ್ಟೆ ಮಾಡಿಕೊಂಡು ಒರೆಸ್ಕೊಂಬಿಟ್ರೆ ಕ್ಲೀನಾಗಿ ಕಾಣುತ್ತೆ. ಹಾಗೆಯೇ ನಾನು ನೆಕ್ಸ್ಟು ಗ್ಯಾಸು ಯಾವಾಗಲೂ ಆಗಲಿ ಲಾಸ್ಟಲ್ಲೇ ಗ್ಯಾಸ್ ಆಗಿರ್ಬೋದು, ಸಿಂಕ್ ಆಗಿರ್ಬೋದು ಅದನ್ನು ಸಹ ಕ್ಲೀನ್ ಮಾಡಿಕೊಂಡೆ. ಗ್ಯಾಸ್ ಸ್ಟವ್ನನ್ನು ನೀಟಾಗಿ ಎಲ್ಲ ಸ್ಕ್ರಬ್ಬರಲ್ಲಿ ವಾಶ್ ಮಾಡಿಕೊಂಡು, ಹಾಗೇ ನೋಡಿ ಮುಂದೆಗಡೆ ನಾನು ಹೇಳಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಆಯಿಲ್ ಸಿಡ್ದಿರುತ್ತಲ್ವ. ಸೊ ಅದನ್ನು ಸಹ ಎಲ್ಲ ಪೂರ್ತಿಯಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸೊ ಅಡುಗೆ ಮನೆ ಕ್ಲೀನಾಗಿದ್ದಾಗ ನೆಕ್ಸ್ಟ್ ಏನಾದರೂ ಕೆಲ್ಸಗಳು ಮಾಡಬೇಕು ಅಂದ್ರೇ ಇಷ್ಟ ಆಗೋಲ್ಲ. ಹಿಂಗೆ ಇರಲಿ ಸಾಕು ಅಡುಗೆ ಮನೆ, ಮತ್ತೆ ತಿರ್ಗಿ ಹರಡ್ಕೊಳೋದು ಯಾಕೆ ಅಂತ ಅನಿಸ್ಬಿಡುತ್ತೆ. ಸೊ ಕ್ಲೀನ್ ಮಾಡಿದಾಗ ಅಂದರೆ ನಾನೇನು ಹೇಳ್ತೀನಿ ಅಂದರೆ ನೋಡಿ, ಅಡುಗೆ ಮನೆ ಕ್ಲೀನಾಗಿರುತ್ತೆ ಹೌದು, ಕೆಲ್ಸಗಳ್ನು ಮಾಡ್ತಾಯಿರ್ತೀವಿ. ನಾವು ಏನು ತೊಗೊತೀವಿ ಇವಾಗ ಫಾರ್ ಎಕ್ಸಾಂಪಲ್ಲು ಟೀ ಮಾಡೋದು ಪೌಡ್ರು ತೊಗೊಂಡಾಗ ಅದನ್ನು ಹಂಗೆ ಹಾಕ್ಬಿಟ್ಟು ಶೆಲ್ಫ್ ಮೇಲೆ ಇಡೋದಲ್ಲ. ಸೊ ಅದು ಎಲ್ಲಿ ಇಡಬೇಕು ಅಲ್ಲೇ ಅವಾಗೆ ಇಟ್ಬಿಟ್ರೆ ನಮಗೆ ಶೆಲ್ಫಲ್ಲಿ ಏನೂ ಅಳ್ಳಿರೋ ಥರ ಕಾಣೋದಿಲ್ಲ. ಪ್ರತಿಯೊಂದು ಆಗಿರ್ಬೋದು, ಏನೇ ಒಂದು ವಸ್ತು ಆಗಿರ್ಬೋದು, ಇಲ್ಲ ಏನೇ ಒಂದು ಪಾತ್ರೆಗಳನ್ನ ನಾವು ಯೂಸ್ ಮಾಡಿದಾಗ ಅಲ್ಲಲ್ಲೇ ಎಲ್ಲೆಲ್ಲಿ ಇಡಬೇಕು ಆ ಜಾಗಗಳಲ್ಲೇ ಇಟ್ಬಿಟ್ರೆ ಕ್ಲೀನಾಗಿರುತ್ತೆ ಸ್ನೇಹಿತರೆ. ಶೆಲ್ಫಲ್ಲಿ ಏನೂ ಇಲ್ಲ, ಇಲ್ಲಿ ಇಟ್ಕೊಳ್ಳೋಣ ಆಮೇಲೆ ತೆಗ್ದು ಇಟ್ಕೊಂಡ್ರೆ ಆಯಿತು ಅಂತ ಆ ರೀತಿ ಮಾಡಿದ್ರೆ ಅದೊಂದು ಡಬಲ್ ಕೆಲಸ ಆಗುತ್ತಲ್ವ ನಿಮಗೇನೆ. ಸೊ ಹಾಗಾಗಿ ಹೇಳ್ತಾಯಿದ್ದೀನಿ. ಸೊ ಇಂದ ನೋಡಿ ಎಲ್ಲ ಫುಲ್ಲು ಕ್ಲೀನಾಗಿದೆ, ಪ್ರತಿಯೊಂದು ಕ್ಲೀನ್ ಮಾಡಿದ್ದೀನಿ.
ಆ ಕ್ಯಾಬಿನೆಟ್ಸ್ ಕೆಳಗಡೆ ವುಡ್ ಕೆಳಗಡೆನೂ ಸ್ಪೇಸ್ ಇರುತ್ತೆ ಅಲ್ಲಿ. ಸೊ ಅಲ್ಲೆಲ್ಲ ಜಾಡು ಕಟ್ಟಿರುತ್ತೆ, ಅದನ್ನು ಸಹ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ನಮ್ಮಮ್ಮ ಹೆಂಗೆ ಗೊತ್ತಾ, ನಮ್ಮಮ್ಮಂಗೆ ಅಡುಗೆ ಮಾಡೋದಕ್ಕೆ ಇಷ್ಟ. ಏನೇ ಬೇಕು ಅಂದರೂ ಮಾಡೋಕ್ಕೆ ಹೇಳಿದ್ರೆ ಮಾಡಿಕೊಡ್ತಾರೆ ಖಂಡಿತವಾಗ್ಲೂ. ಅದು ಅಡುಗೆ ಮನೆ ಹೆಂಗನ ಇರಲಿ, ಕ್ಲೀನಾಗಿ ಇಲ್ಲದೇ ಇರಲಿ, ಅಡುಗೆ ಅಂತೂ ಮಾಡೇ ಮಾಡ್ತಾರೆ. ಸೊ ಅವರಿಗೆ ಕ್ಲೀನಿಂಗ್ ಪ್ರಾಬ್ಲಮ್ಮು, ಅಂದರೆ ಅವ್ರಿಗೆ ಅಷ್ಟೊಂದಾಗಿ ಕ್ಲೀನ್ ಮಾಡ್ತಾರೆ ಪಾಪ, ಅಷ್ಟೊಂದಾಗಿ ಕ್ಲೀನಿಂಗಲ್ಲಿ ಇಂಟ್ರೆಸ್ಟ್ ಇರೋಲ್ಲ, ಏನೋ ಒಂದು ಕ್ಲೀನ್ ಮಾಡ್ಕೊತಾರೆ. ಇನ್ನು ನೋಡಿ ಪಾತ್ರೆಗಳು ಹಂಗೆ ಇದ್ದಾವೆ. ಸೊ ಪ್ರತಿಯೊಂದು ತೊಳೆಯೋದಕ್ಕೆ ಲೇಟ್ ಆಗ್ತಿತ್ತು. ಸೊ ಅವ್ರೂ ಮಧ್ಯದಲ್ಲಿ ಕೆಲ್ಸಗಳು ಬರ್ತಿತ್ತು, ಅದು ಇದು. ಆಗ ನಮ್ಮ ಮನೇಲಿ ಬೇರೆ 2 ಕರುಗಳು ಸಾಕೊಂಡಿದ್ದಾರೆ ನಮ್ಮಪ್ಪ ಅವರು. ಸೊ ಅದನ್ನು ನೋಡಬೇಕು, ಅದಕ್ಕೆ ನೀರು ಇಡಬೇಕು, ಅದು ಇದು ಕೆಲ್ಸಗಳಿತ್ತು. ಸೊ ಹಾಗಾಗಿ ಇನ್ನು ತಾನ್ಯನೂ ಸಹ ಮಲಗಿಸಿದ್ರು. ಅವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಷ್ಟೊತ್ತು ಅಂತ ತೊಳಿತಿದ್ರು, ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದರು. ಹಾಗೇನೇ ಕೆಲ್ಸಗಳು ಮಾಡ್ತಾಯಿದ್ವಿ. ಸ್ವಲ್ಪ ಬ್ರೇಕ್ ತೊಗೊಳೋದು ಹೀಗೆ ಆಗೋಗಿ 5 ಗಂಟೆ ಆಗೋಯಿತು. ಏನಿದ್ರು ಇವಾಗ ಅದೆಲ್ಲ ಕ್ಯಾಬಿನೆಟ್ಗಳಿಗೆ ಏನೇನು ಇಡಬೇಕು ಪಾತ್ರೆಗಳನ್ನೆಲ್ಲ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೆ. ಪಾತ್ರೆಗಳನ್ನ ತೊಳೆದು ಒರೆಸಿಡೋದ್ಕಿಂತ ಅದನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು ಜೋಡಿಸಿ, ಯಾವ್ದು ಬೇಡ ಎಲ್ಲ ನಮ್ಮಮ್ಮ ಹೇಳ್ತಿದ್ರು, ಯಾವ್ದು ಬೇಡವೋ ಎಲ್ಲ ಎತ್ತಿಕ್ಬಿಡಮ್ಮ, ಸುಮ್ಮನೆ ಎಲ್ಲ ಯಾಕೆ ಇಟ್ಕೊಳ್ಳಿ ನಾನು ಅಂತ ಹೇಳ್ತಿದ್ರು. ಸೊ ಅದನ್ನೆಲ್ಲ ನೋಡಿ ಎತ್ತಿಟ್ಟು ಜೋಡಿಸೋದೇ ಒಂದು ಟಾಸ್ಕ್ ಆಗೋಗ್ಬಿಟ್ಟಿತ್ತು. ಸೊ ಎಲ್ಲನೂ ನೀಟಾಗಿ ಆ ಪ್ಲೇಸ್ಗಳಿಗೆ ಜೋಡಿಸಿತಾ ಇತ್ತು. ದಿನಸಿ ಐಟಮ್ಗಳ್ನೂ ಸಹ ಎಲ್ಲ ಫಿಲ್ ಮಾಡಿಬಿಟ್ಟು ಅವನು ಸಹ ಎತ್ತಿಟ್ಕೊಂಡೆ. ಸೊ ಇಷ್ಟ ಆಯಿತು ಸ್ನೇಹಿತರೆ ಇವತ್ತಿನ ನನ್ನ ಕಿಚನ್ ಡೀಪ್ ಕ್ಲೀನಿಂಗು. ಸೊ ಇನ್ನು ಯಾರೆಲ್ಲ ಹಬ್ಬಕ್ಕೆ ಸ್ಟಾರ್ಟ್ ಮಾಡಿಲ್ವ ಕ್ಲೀನಿಂಗು, ಸ್ಟಾರ್ಟ್ ಮಾಡಿ ಒಂದೊಂದು ದಿವಸ ಒಂದೊಂದು ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.